ಅಭಿನಯ ಸರಸ್ವತಿ ಅಸ್ತಂಗತರಾಗಿದ್ದಾರೆ ಅನ್ನೋದರ ಮಾಹಿತಿ ನಾವು ಕೊಡ್ತಾ ಇದ್ದೀವಿ. ಪಿ ಸರೋಜಾದೇವಿ ಕಾಲವಾಗಿದ್ದಾರೆ. ಕನ್ನಡದ ಹಿರಿಯ ನಟಿ ಪಿ ಸರೋಜಾದೇವಿ ನಿಧನಕ್ಕೆ ಸಿಎಂ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಇದು ಬಹುದೊಡ್ಡ ನಷ್ಟ ಅಂತ ವ್ಯಾಖ್ಯಾನಿಸ್ತಾ ಇದ್ದಾರೆ. ಅಕ್ಷರಶಃ ಸತ್ಯ ಅದು. ಸದಭಿರುಚಿಯ ಚಿತ್ರಗಳ ಮೂಲಕ ಅವರು ನಮ್ಮನ್ನೆಲ್ಲ ರಂಜಿಸಿದ್ರು, ಒಬ್ಬ ಮಹಾನ್ ನಟಿ ಅಂತ ಮೆಲುಕು ಹಾಕಿದ್ರು. ಅಂತ ಒಂದು ದೊಡ್ಡ ಹೆಂಗಸು ಅವರು ಒಂದು ಗ್ರಾಮೀಣ ಭಾಗದಿಂದ ಬಂದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಸೂಪರ್ ಸ್ಟಾರ್ಸ್ಗಳ ಜೊತೆ ಆ್ಯಕ್ಟ್ ಮಾಡಿದಂಥವ್ರು. ಅದು ವಿಶೇಷವಾಗಿ MGR ಮತ್ತು ಅವರ ಪೇರು ಮತ್ತು ಇಲ್ಲಿ ರಾಜ್ಕುಮಾರ್ ಮತ್ತು ಅವರ ಪೇರು ಅವಿಸ್ಮರಣೀಯ. ಅಂಥ ಅದ್ಭುತವಾದಂಥ ನಟಿ ಅವರು. ತುಂಬ ಜೀವನ ನಡೆಸಿದ್ದಾರೆ. ಅನನ್ಯವಾದಂಥ ಶಿವನ ಭಕ್ತಿ ಆಕೆ. ಅವರು ನನಗೆ ಕರೆದು ಒಂದು ದಿನ ಕೇಳಿದ್ದೇನು ಅಂದರೆ, ನೋಡಪ್ಪ ನಮ್ಮ ಮನೆ ಮುಂದೆ ತಾವರೆ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ, ಎಲ್ಲರೂ ಅರೇಂಜ್ ಮಾಡಿ ಅಂದರೆ ಪಾಪ ಈ ಮಂಜು ನಮ್ಮ ಇವನೇ ಅವ್ರ ಊರಿಂದ ತೊಗೊಂಬಂದು ಅದೆಲ್ಲ ಇನ್ಸ್ಟಾಲ್ ಮಾಡ್ದ ಅಲ್ಲೆಲ್ಲ. ಪಾಪ ಅವ್ರಿಗೆ ಆ ತಾವರೆ ಹೂವು ಶಿವ ಅದು ಅಷ್ಟಿಷ್ಟ. ನೋಡಿ ಅದು ಕಾಕ್ತಾಳೇನೋ ಏನೋ ಇವತ್ತು ಸೋಮವಾರ ಪ್ರಶಾಂತವಾದಂಥ ಒಂದು ನಿರ್ಗಮನ ಅವರಿಂದ ಆಯಿತು. ನನ್ನ ಪ್ರಕಾರ ಭಾಳ ಶ್ರೇಷ್ಠವಾದ ತಲೆಗಳು ಇವರೆಲ್ಲ. ದೊಡ್ಡ ಲಾಸ್ ಅಷ್ಟೇ. ಭಾರತ ಚಿತ್ರರಂಗದ ಮೊದಲ ಲೇಡಿ ಸೂಪರ್ ಸ್ಟಾರ್ ಸರ್. ಹೌದು, ಅವರ ಬಾಯಲ್ಲಿ ನಾನು ಕೇಳಿದ್ದ ಕಥೆ ಏನು ಅಂದರೆ, ಅಲ್ಲಮ್ಮ ನಿನ್ನೆ ಹೆಂಗಮ್ಮನೇ ಹ್ಯಾಂಡ್ಲ್ ಮಾಡ್ತಿದ್ದೆ ಅಷ್ಟೊಂದು ಪಿಕ್ಚರು ಅಂದರೆ, ನೋಡಪ್ಪ ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆವರೆಗೂ ಒಂದು ಚಿತ್ರ, ಆಮೇಲೆ ಒಂದು ಸಣ್ಣ ಬ್ರೇಕು, 2ರಿಂದ 6, ಆಮೇಲೆ ತಿರ್ಗಾ 7ರಿಂದ 12. ಪಾಪ ನಮ್ಮ ತಾಯಿಯವರು ನನಗೆ ಬೆಳಗ್ಗೆ ಸ್ನಾನ ಮಾಡಿಸಿ ಹೇರೆಲ್ಲ ಪಾಪ ಅದೇನೋ ಇದೆಲ್ಲ ಹಾಕಿ ಹೊಗೆಯೆಲ್ಲ ಹಾಕಿ ಪಾಪ ಡ್ರೈ ಮಾಡಿ ನಂಗೆ ನಿದ್ರೆ ಬರದೇ ಇರೋ ಥರ ಪಾಪ ಅವ್ರಿಗೆ ಶಿವಷ್ಟೇ ಹೆಲ್ಪ್. ನಮ್ಮ ತಾಯಿ ರುದ್ರಮ್ಮನವ್ರು ಅವ್ರ ತಾಯಿ ಆ ಥರ ಹೆಲ್ಪ್ ಮಾಡೋರು. ಆಮೇಲೆ ನಾನೆಲ್ಲರೂ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಂತ ಏನೋ ಅನಿಸ್ಬಿಟ್ರೆ ಶಿವಾಜಿ ಗಣೇಶನೆಲ್ಲ ಸರೋಜಾ ರೆಸ್ಟ್ ತಗೋ, ಒಂದು 10 ನಿಮಿಷ ಪರವಾಗಿಲ್ಲ ರೆಸ್ಟ್ ತಗೋ, ಆಮೇಲೆ ಮಾಡೋ ನೀನು ಆ್ಯಕ್ಟಿಂಗ್ ಎಲ್ಲ ಅಂತ ಹೇಳಿ ಅಷ್ಟು ಕೋಪ್ರೇಟ್ ಮಾಡೋರಂತೆ ಒಬ್ಬೊಬ್ಬರು ಆರ್ಟಿಸ್ಟು. ಅವ್ರನ್ನ ಏನೋ ಒಂದು ರೀತಿ ಅವ್ರ ಮನೆ ಮಗಳ ಥರ. ನೋಡಿ ತಮಿಳ್ನಾಡಲ್ಲಿ ಇವತ್ತೂ ಕೂಡ ಒಂದು ತುಂಬ ಏನಾದರೂ ಸ್ವಲ್ಪ ವಯ್ಯಾರದಲ್ಲಿ ನೋಡಿದ್ರೆ ಅದಕ್ಕೆ ಇನ್ನೊಂದು ಹೆಸರು ಇಡ್ತಾರೆ, ಏನು ಸರೋಜಾದೇವಿ ಥರ ನಡೀತೀಯ ನೀನು ಅಂತ ಹೇಳುವಂಥದ್ದು. ಇದು ಅಂದರೆ ಅಂಥಂಥ ಅದ್ಭುತ. ನನಗಂತೂ ಅವರ ಆ ಅಮ್ಮನಿಗೆ ಯಾವಾಗಲೂ ನಾನು ಫೋನ್ ಮಾಡಿ ಹಾಡ್ತಾ ಇದ್ದಿದ್ದು ಹಾಡೇ ಆಕಾಶವೇ ಬೀಳಲಿ ಮೇಲೆ ಅಂತ ಹಾಡಿ ರೇಗಿಸ್ತಾ ಇದ್ದೆ ನಾನು ಅವ್ರಿಗೆ. ಅಯ್ಯೋ ಎಲ್ಲಿ ನೋಡಿದೆ ಅನ್ನೋರು. ಇಲ್ಲ ನೀವು ಬಂದು